ಎರೆಹುಳುಗಳೇ ಕೆಲಸಗಾರರು, ಜೀವಾಮೃತವೇ ಗಿಡಗಳಿಗೆ ಗೊಬ್ಬರ. ನೈಸರ್ಗಿಕ ವಿಧಾನದಲ್ಲಿ ದ್ರಾಕ್ಷಿ ಬೇಸಾಯ ಅತ್ಯಲ್ಪ ಬಂಡವಾಳ, ಲಕ್ಷಗಟ್ಟಲೆ ಲಾಭ. ಕೃಷಿ ಖಜಾನೆಗೆ ಸ್ವಾಗತ. ನಾನು ಶ್ವೇತಾ. ಮಾರುಕಟ್ಟೆಯಲ್ಲಿ ಬಹು ಬೇಡಿಕೆ ಇರುವ ದ್ರಾಕ್ಷಿ ಒಂದು ಸೂಕ್ಷ್ಮ ಬೆಳೆ. ಹಾಗಾಗಿ ಇದಕ್ಕೆ ರೋಗ ಕೀಟಬಾಧೆ ತುಸು ಹೆಚ್ಚೇ ಇರುತ್ತೆ. ಹಾಗಾಗಿ ಇವುಗಳ ಹತೋಟಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೀಟನಾಶಕ ಸಿಂಪಡಿಸಬೇಕಾಗತ್ತೆ. ಆದರೆ ಯಾವುದೇ ಕೀಟನಾಶಕ ಸಿಂಪಡಿಸದೆ, ರಾಸಾಯನಿಕ ಬಳಸದೆ ಉತ್ತಮ ದ್ರಾಕ್ಷಿ ಬೆಳೆದು ಹೆಚ್ಚಿನ ಲಾಭ ಪಡೆಯಲು ಸಾಧ್ಯವಿದೆ. ಇಂದು ನೈಸರ್ಗಿಕ ವಿಧಾನದಲ್ಲಿ ದ್ರಾಕ್ಷಿ ಬೆಳೆಯುವ ಕುರಿತು ಮಾಹಿತಿ ತಿಳಿಯೋಣ ಬನ್ನಿ. ಹಣ್ಣಿನ ಬೆಳೆಗಳಲ್ಲಿ ದ್ರಾಕ್ಷಿಗೆ ತನ್ನದೇ ಆದ ವಿಶಿಷ್ಟವಾದ ಸ್ಥಾನವಿದೆ. ದ್ರಾಕ್ಷಿ ತನ್ನ ಸ್ವಾದಿಷ್ಟವಾದ ರುಚಿ, ಬಹುಪಯೋಗಿ ಗುಣದಿಂದ ಹೆಚ್ಚು ಫೇಮಸ್ ಆಗಿದೆ. ದ್ರಾಕ್ಷಿಯನ್ನ ತಾಜಾ ಹಣ್ಣಿನ ರೂಪದಲ್ಲಿ, ಒಣ ದ್ರಾಕ್ಷಿಯ ರೂಪದಲ್ಲಿ ಮತ್ತು ವೈನ್ ರೂಪದಲ್ಲಿ ವರ್ಷವಿಡೀ ಬಳಸಲಾಗುತ್ತೆ. ಹಾಗಾಗಿ ದ್ರಾಕ್ಷಿಗೆ ಹೆಚ್ಚಿನ ಡಿಮ್ಯಾಂಡ್ ಇದ್ದು, ಜಗತ್ತಿನಾದ್ಯಂತ ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆಯಲಾಗ್ತಾ ಇದೆ. ದ್ರಾಕ್ಷಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳಿರುತ್ತವೆ. ಅದರಲ್ಲಿ ಮುಖ್ಯವಾಗಿ ವಿಟಮಿನ್ ಕೆ, ತಾಮ್ರ ಮತ್ತು ವಿಟಮಿನ್ ಬಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಇದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಇದ್ದು, ಈಜಿಪ್ಟ್ನಲ್ಲಿ ಪುರಾತನ ಕಾಲದಲ್ಲಿ ಚರ್ಮದ ಕಾಯಿಲೆಗಳಿಗೆ ಔಷಧಿಯಾಗಿ ಇದನ್ನ ಬಳಸ್ತಾ ಇದ್ರು. ಜೊತೆಗೆ ಇದರ ವೈನನ್ನ ಹಲವು ರೋಗಗಳಿಗೆ ಬಳಸಲಾಗ್ತಿತ್ತು. ವಿಶ್ವದಾದ್ಯಂತ ವಾರ್ಷಿಕ 77.8 ಮಿಲಿಯನ್ ಟನ್ ದ್ರಾಕ್ಷಿ ಉತ್ಪಾದನೆ. ಭಾರತದಲ್ಲಿ 2,46,000 ಟನ್ ದ್ರಾಕ್ಷಿ ಉತ್ಪಾದನೆ. ಪ್ರಪಂಚದಾದ್ಯಂತ 2019ರಲ್ಲಿ ವಾರ್ಷಿಕ 77.8 ಮಿಲಿಯನ್ ಟನ್ ದ್ರಾಕ್ಷಿ ಉತ್ಪಾದಿಸಲಾಗಿತ್ತು. ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ರಾಷ್ಟ್ರಗಳಲ್ಲಿ ಸ್ಪೇನ್ ಮೊದಲ ಸ್ಥಾನದಲ್ಲಿದ್ದು, ಒಟ್ಟು ಉತ್ಪಾದನೆಯ 13% ದ್ರಾಕ್ಷಿಯನ್ನ ಅಲ್ಲಿ ಬೆಳೆಯಲಾಗುತ್ತೆ. ಇನ್ನು ಚೀನಾ 2ನೇ ಸ್ಥಾನದಲ್ಲಿದ್ದು, ಫ್ರಾನ್ಸ್, ಇಟಲಿ ಮತ್ತು ಟರ್ಕಿ ನಂತರದ ಸ್ಥಾನದಲ್ಲಿವೆ. ಸ್ಪೇನ್, ಚೀನಾ, ಫ್ರಾನ್ಸ್, ಇಟಲಿ ಮತ್ತು ಟರ್ಕಿಯಲ್ಲಿ ಜಗತ್ತಿನಲ್ಲಿ ಬೆಳೆಯುವ ಒಟ್ಟು ದ್ರಾಕ್ಷಿಯ ಅರ್ಧದಷ್ಟನ್ನ ಬೆಳೆಯಲಾಗುತ್ತೆ. ಇನ್ನು ಭಾರತದಲ್ಲಿ 2020ನೇ ಸಾಲಿನಲ್ಲಿ ಒಟ್ಟು 2,46,000 ಟನ್ ದ್ರಾಕ್ಷಿ ಉತ್ಪಾದನೆಯಾಗಿತ್ತು. ಇನ್ನು ಭಾರತದ ಮಟ್ಟಿಗೆ ನೋಡೋದಾದ್ರೆ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು ಮತ್ತು ಮಿಜೋರಾಂನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದ್ರಾಕ್ಷಿ ಬೆಳೆಯಲಾಗುತ್ತೆ. ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದ್ರಾಕ್ಷಿ ಬೆಳೆಯಲಾಗ್ತಾ ಇದ್ದು, 2020-21ನೇ ಸಾಲಿನಲ್ಲಿ ದೇಶದಲ್ಲಿ ಉತ್ಪಾದನೆಯಾದ ಒಟ್ಟು ದ್ರಾಕ್ಷಿಯಲ್ಲಿ 71% ದ್ರಾಕ್ಷಿ ಮಹಾರಾಷ್ಟ್ರದಲ್ಲಿ ಬೆಳೆಯಲಾಗಿತ್ತು. ಇನ್ನು ಕರ್ನಾಟಕ 2ನೇ ಸ್ಥಾನದಲ್ಲಿದ್ದು, ಕರ್ನಾಟಕದ ಪಾಲು 24%ರಷ್ಟಿದೆ. ಜೊತೆಗೆ ಭಾರತದಿಂದ 2,302 ಕೋಟಿ ರು ಮೌಲ್ಯದ ದ್ರಾಕ್ಷಿಯನ್ನ ನೆದರ್ಲೆಂಡ್, ಬಾಂಗ್ಲಾದೇಶ್, ರಷ್ಯಾ, ಬ್ರಿಟನ್, UAE ಮತ್ತು ಜರ್ಮನಿ ಸೇರಿದಂತೆ 16 ರಾಷ್ಟ್ರಗಳಿಗೆ ರಫ್ತು ಮಾಡಲಾಗಿದೆ. ಭಾರತದಲ್ಲಿ ಸುಮಾರು 20 ತಳಿಗಳ ದ್ರಾಕ್ಷಿಯನ್ನ ಬೆಳೆಯಲಾಗುತ್ತೆ. ಥಾಮ್ಸನ್ ಸೀಡ್ಲೆಸ್, ಸೋನಾಕಾ, ಫ್ಲೇಮ್ ಸೀಡ್ಲೆಸ್, ಅನಾಬ್ ಇ ಶಾಹಿ, ದಿಲ್ ಖುಷ್, ಶರತ್ ಸೀಡ್ಲೆಸ್, ಗುಲಾಬಿ, ಅರ್ಕಾ ಕಾಂಚನ್, ಅರ್ಕಾ ಶ್ಯಾಮ್ ಮುಂತಾದ ತಳಿಗಳನ್ನ ಬೆಳೆಯಲಾಗುತ್ತೆ. ಆದರೆ ಬಹುತೇಕ ರೈತರು ಥಾಮ್ಸನ್ ಸೀಡ್ಲೆಸ್ ದ್ರಾಕ್ಷಿ ಬೆಳೀತಾರೆ. ಇನ್ನು ನಮ್ಮ ರಾಜ್ಯದಲ್ಲಿ ವಿಜಯಪುರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದ್ರಾಕ್ಷಿ ಬೆಳೆಯಲಾಗುತ್ತೆ. ಇನ್ನು ಬೆಂಗಳೂರು ಸುತ್ತಮುತ್ತ ಬೆಳೆಸುವ ಬೆಂಗಳೂರು ಬ್ಲೂ ತಳಿಯ ದ್ರಾಕ್ಷಿಗೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಸಹ ಸಿಕ್ಕಿದ್ದು, ಈ ತಳಿ ಬೆಂಗಳೂರು ಸುತ್ತಮುತ್ತ ಮಾತ್ರ ಬೆಳೆಯಲಾಗುವ ವಿಶಿಷ್ಟವಾದ ತಳಿಯಾಗಿದೆ. ಬೆಂಗಳೂರು ಬ್ಲೂ ತಳಿಯ ಹಣ್ಣುಗಳು ಕಪ್ಪು ಮಿಶ್ರಿತ ನೀಲಿ ಬಣ್ಣ ಹೊಂದಿದ್ದು ಗುಂಡಗಿರುತ್ತವೆ. ಇದರ ರುಚಿ ಸ್ವಲ್ಪ ಹುಳಿ. ಈ ದ್ರಾಕ್ಷಿಯ ರಸ ಕಂದು ಬಣ್ಣ ಹೊಂದಿದ್ದು ಹೆಚ್ಚಿನ ಸಮಯ ಶೇಖರಿಸಿಡಬಹುದು. ವರ್ಷದಲ್ಲಿ 2 ಬೆಳೆ ಪಡೆಯಬಹುದು. ಹಲವು ರೋಗಗಳನ್ನು ಸಹಿಸಿಕೊಳ್ಳುವ ಶಕ್ತಿ ಇದೆ. ಸಾಮಾನ್ಯವಾಗಿ ಹಣ್ಣಿನ ಬೆಳೆಗಳಿಗೆ ಹೋಲಿಸಿದ್ರೆ ದ್ರಾಕ್ಷಿ ಬೆಳೆಯಲ್ಲಿ ಹೆಚ್ಚಿನ ರಾಸಾಯನಿಕ ಗೊಬ್ಬರ ಮತ್ತು ರೋಗ, ಕೀಟನಾಶಕಗಳನ್ನು ಬಳಸಲಾಗುತ್ತೆ.
ದ್ರಾಕ್ಷಿಯನ್ನ ಸಾವಯವ ಮತ್ತು ನೈಸರ್ಗಿಕ ವಿಧಾನದಲ್ಲೂ ಬೆಳೆದು ಹೆಚ್ಚಿನ ಆದಾಯ ಪಡೆಯಬಹುದು. ಚಿಕ್ಕಬಳ್ಳಾಪುರದ ಶ್ರೀರಾಮಪುರ ಗ್ರಾಮದ ರೈತ ಕಿರಣ್ ಕುಮಾರ್ ಅವರು ನೈಸರ್ಗಿಕ ವಿಧಾನದಲ್ಲಿ ಬೆಂಗಳೂರು ಬ್ಲೂ ದ್ರಾಕ್ಷಿ ಬೆಳೆದು ಯಶಸ್ವಿಯಾಗಿದ್ದಾರೆ. ಕಿರಣ್ ಕುಮಾರ್ ಅವರು 2008ರಲ್ಲಿ 3 ಎಕರೆಯಲ್ಲಿ ದ್ರಾಕ್ಷಿ ನಾಟಿ ಮಾಡಿದ್ದು, ಪ್ರಾರಂಭದ 3-4 ವರ್ಷ ರಾಸಾಯನಿಕ ಕೃಷಿಯಲ್ಲಿಯೇ ಉತ್ತಮ ಇಳುವರಿ ಪಡೆದಿದ್ರು. ಆದರೆ ಅವರ ಜಮೀನಿನಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆ ಹೆಚ್ಚಿದ್ರಿಂದ 2015ರಲ್ಲಿ 3 ಎಕರೆಯಲ್ಲಿ 3 ಟನ್ ಸಹ ಇಳುವರಿ ಬಂದಿರಲಿಲ್ಲ. ಹಾಗಾಗಿ ಅವರು ತಮ್ಮ ಜಮೀನಿನ ಮಣ್ಣನ್ನ ಪರೀಕ್ಷೆಗೆ ಒಳಪಡಿಸಿದ್ರು. ಫಲಿತಾಂಶದಲ್ಲಿ ಅತಿಯಾದ ರಾಸಾಯನಿಕ ಬಳಕೆಯಿಂದ ಜಮೀನಿನ ಫಲವತ್ತತೆ ಕಡಿಮೆಯಾಗಿರೋದು ಕಂಡುಬಂದಿತ್ತು. ಹಾಗಾಗಿ ಅವರು ನೈಸರ್ಗಿಕ ಕೃಷಿ ಕುರಿತು ಮಾಹಿತಿ ಪಡೆದು ನೈಸರ್ಗಿಕವಾಗಿ ದ್ರಾಕ್ಷಿ ಬೆಳೆಯುತ್ತಿದ್ದಾರೆ. 7 ವರ್ಷದಿಂದ ನೈಸರ್ಗಿಕ ಕೃಷಿಯಲ್ಲಿ ದ್ರಾಕ್ಷಿ ಬೆಳೆಯುತ್ತಿದ್ದು ಲಕ್ಷಾಂತರ ರೂಪಾಯಿ ಆದಾಯ ಪಡೆಯುತ್ತಿದ್ದಾರೆ. ಇಂದು ಸಾಕಷ್ಟು ರೈತರು ಸಾವಯವ ಕೃಷಿಯತ್ತ ಮುಖ ಮಾಡ್ತಾ ಇದ್ದಾರೆ. ಜನರು ಆರೋಗ್ಯಕರ ಆಹಾರಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ. ಹಾಗಾಗಿ ನಗರ ಪ್ರದೇಶಗಳಲ್ಲಿ ಸಾವಯವ ಕೃಷಿಯಲ್ಲಿ ಬೆಳೆದ ಉತ್ಪನ್ನಗಳಿಗೆ ಉತ್ತಮ ಬೇಡಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಹಲವು ರೈತರು ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದು ಉತ್ತಮ ಆದಾಯ ಪಡೆಯುತ್ತಿದ್ದಾರೆ. ಸಾವಯವ ಅಥವಾ ನೈಸರ್ಗಿಕ ಕೃಷಿಯನ್ನ ಹೊಸದಾಗಿ ಆರಂಭಿಸಿದಾಗ ನಷ್ಟವಾಗುವ ಸಂಭವ ಹೆಚ್ಚಿರುತ್ತೆ. ಭೂಮಿ ನೈಸರ್ಗಿಕ ಕೃಷಿಗೆ ಹೊಂದಿಕೊಳ್ಳುವ ಪ್ರಕ್ರಿಯೆಯಲ್ಲಿದ್ದಾಗ ಹೆಚ್ಚಿನ ಇಳುವರಿ ನಿರೀಕ್ಷಿಸಲು ಸಾಧ್ಯವಿಲ್ಲ. ಕಿರಣ್ ಕುಮಾರ್ ತಮ್ಮ ಜಮೀನಿನಲ್ಲಿ ನೈಸರ್ಗಿಕ ಕೃಷಿ ಆರಂಭಿಸಿದಾಗಲೂ ಆರಂಭದ 2-3 ವರ್ಷ ನಷ್ಟವನ್ನೇ ಅನುಭವಿಸಿದ್ರು. ಆದರೆ ಈಗ ಅವರಿಗೆ ಸಾಕಷ್ಟು ಲಾಭ ಸಿಗ್ತಾ ಇದೆ. ಹಾಗಾಗಿ ಹೊಸದಾಗಿ ನೈಸರ್ಗಿಕ ಕೃಷಿ ಮಾಡಬೇಕು ಎಂದು ಬಯಸೋರು ಅರ್ಧ ಎಕರೆ ಅಥವಾ 1 ಎಕರೆಯಿಂದ ಪ್ರಾರಂಭಿಸಬೇಕು. ಆ ಬಳಿಕ ಅದರ ಸಾಧಕ ಬಾಧಕಗಳನ್ನು ಅರಿತು ಇನ್ನೂ ಹೆಚ್ಚಿನ ಜಮೀನಿಗೆ ವಿಸ್ತರಿಸಬೇಕು ಅಂತಾರೆ ಕಿರಣ್. ನ್ಯಾಚುರಲ್ ಫಾರ್ಮಿಂಗ್ ಮಾಡುವಾಗ ಈಗ 1 ಎಕರೆನಲ್ಲಿ ಮಾಡ್ತಾ ಇರೋ ರೈತ ಒಂದು ಅರ್ಧ ಎಕರೆನಾದರೂ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ. ನಿಮ್ಮ ತಾತ ಮುತ್ತಾತನ ಕಾಲದಿಂದ ನೀವು ಕೆಮಿಕಲ್ ಮಾಡಿ ಭೂಮಿನ ಬರಡು ಮಾಡಿದ್ದೀರಾ. ಎಷ್ಟು ಖರ್ಚಾಗುತ್ತೆ? ಒಂದು ನಾಟಿ ಹಸು ತಗೊಂಬನ್ನಿ, ಒಂದು 20,000ದಲ್ಲಿ ಒಂದು ನಾಟಿ ಹಸು ಬರುತ್ತೆ. ಏನಕ್ಕೆ ಆಗಲಿ ಆಗಲ್ಲ ಅನ್ನೋದು ಮನಸ್ಥಿತಿಯಿಂದ ಆಚೆಗೆ ಬನ್ನಿ. ಒಂದು ಅರ್ಧ ಎಕರೆ, 1 ಎಕರೆ ಮಾಡೋರು ಅರ್ಧ ಎಕರೆ ಮಾಡಿ, 2 ಎಕರೆ ಮಾಡೋರು ಅರ್ಧ ಎಕರೆಯಿಂದನೇ ಸ್ಟಾರ್ಟಪ್ ಮಾಡಿ. ಬಟ್ ಸ್ಟಾರ್ಟಪ್ ಮಾಡಿ ನೋಡಿ ನಿಮ್ಮ ಮನೆ ಹೇಗಿರುತ್ತೆ, ನಿಮ್ಮ ತೋಟ ಹೇಗಿರುತ್ತೆ. ಅರ್ಧ ಅಥವಾ 1 ಎಕರೆಯಲ್ಲಿ ಸಾವಯವ ಅಥವಾ ನೈಸರ್ಗಿಕ ಕೃಷಿ ಆರಂಭಿಸಿ ಆ ಬಳಿಕ ತಮ್ಮ ಇಡೀ ಜಮೀನಿನಲ್ಲಿ ಈ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ರಾಸಾಯನಿಕ ಮುಕ್ತ ಕೃಷಿ ಮಾಡ್ತಾ ಇರುವವರ ಸಂಖ್ಯೆ ಸಾಕಷ್ಟಿದೆ. ನೈಸರ್ಗಿಕ ಕೃಷಿಯಲ್ಲಿ ದ್ರಾಕ್ಷಿ ಬೇಸಾಯ ಮಾಡಬೇಕೆನ್ನುವವರು ಹೊಸದಾಗಿಯೂ ದ್ರಾಕ್ಷಿ ಸಸಿ ನೆಟ್ಟು ನೈಸರ್ಗಿಕ ಕೃಷಿ ಆರಂಭಿಸಬಹುದು ಅಥವಾ ಇರುವ ದ್ರಾಕ್ಷಿ ತೋಟವನ್ನೇ ನೈಸರ್ಗಿಕ ಕೃಷಿಗೆ ಒಗ್ಗಿಸಬಹುದು. ಆದರೆ ನೈಸರ್ಗಿಕ ಕೃಷಿಯಲ್ಲಿ ದ್ರಾಕ್ಷಿ ಬೇಸಾಯ ಮಾಡಲು ಮೊದಲಿಗೆ ಭೂಮಿಯ ಫಲವತ್ತತೆ ಹೆಚ್ಚಿಸಬೇಕು. ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಭೂಮಿಯಲ್ಲಿ ಫಲವತ್ತತೆ ಹಾಳಾಗಿರುತ್ತೆ. ಆ ಜಮೀನಿನಲ್ಲಿ ಎರೆಹುಳುಗಳು ಅತ್ಯಲ್ಪ ಪ್ರಮಾಣದಲ್ಲಿ ಇರುತ್ತವೆ. ಹಾಗಾಗಿ ಭೂಮಿಯಲ್ಲಿ ಎರೆಹುಳುಗಳ ಸಂಖ್ಯೆ ಹೆಚ್ಚಿಸಬೇಕು. ಎರೆಹುಳುಗಳು ಭೂಮಿಯನ್ನ ಫಲವತ್ತುಗೊಳಿಸುತ್ತವೆ. ಆಗ ಬೆಳೆಗೆ ಬೇಕಾದ ಗೊಬ್ಬರ ಜಮೀನಿನಲ್ಲೇ ಉತ್ಪಾದನೆಯಾಗುತ್ತೆ. ಎರೆಹುಳು ಯಾವ ಜಮೀನಲ್ಲಿದೋ ಆ ಜಮೀನಲ್ಲಿ ಒಳ್ಳೆ ಫಲವತ್ತಾದ ಹಣ್ಣು ತರಕಾರಿ ಬೆಳೆ ಬಂದೇ ಬರುತ್ತೆ. ಎರೆಹುಳು ಎಲ್ಲಿಲ್ಲೋ ಅದು ಕೃಷಿಗೆ ಯೋಗ್ಯವಾದ ಜಮೀನು ಅಲ್ಲವೇ ಅಲ್ಲ ಅಂತ. ನಿಷ್ಕ್ರಿಯ ಮಣ್ಣು, ನಿಷ್ಕ್ರಿಯ ಜಮೀನು ಅಂದರೆ ಎರೆಹುಳು ರೈತನ ಮಿತ್ರ. ಅದಿದ್ರೇ ರೈತನಿಗೆ ಶಕ್ತಿ, ಅದಿದ್ರೇ ರೈತನಿಗೆ ಕಳೆ, ರೈತನಿಗೆ ದುಡ್ಡು, ರೈತನಿಗೆ ನೆಮ್ಮದಿ. ಇವೆಲ್ಲ ಇರಬೇಕಂದ್ರೆ ಎರೆಹುಳು ಇರಬೇಕು. ವಿತೌಟ್ ಎರೆಹುಳು ಅದು ಜಮೀನೇ ಅಲ್ಲ, ಅದು ಭೂಮಿನೇ ಅಲ್ಲ. ಕಿರಣ್ ಕುಮಾರ್ ಅವರು ತಮ್ಮ ದ್ರಾಕ್ಷಿ ಬೆಳೆಯಲ್ಲಿ ಪೋಷಕಾಂಶ ನಿರ್ವಹಣೆಗೆ ಜೀವಾಮೃತವನ್ನ ನೀಡುತ್ತಿದ್ದಾರೆ. ಜೀವಾಮೃತವನ್ನ ಪ್ರತಿಯೊಂದು ಗಿಡದ ಬುಡಕ್ಕೆ ಹಾಕೋದ್ರಿಂದ ಅಲ್ಲಿ ಎರೆಹುಳುಗಳ ಚಟುವಟಿಕೆ ಹೆಚ್ಚಿ ಭೂಮಿಯ ಫಲವತ್ತತೆ ಅಧಿಕಗೊಳ್ಳುತ್ತೆ ಮತ್ತು ಗಿಡಗಳಿಗೆ ಅಗತ್ಯವಿರುವ ಪೋಷಕಾಂಶಗಳು ಸಿಗುತ್ತವೆ. ಜೊತೆಗೆ ಜಮೀನಿನಲ್ಲಿ ಸಾರಜನಕ ಸ್ಥಿರೀಕರಣಕ್ಕಾಗಿ ದ್ವಿದಳ ಧಾನ್ಯದ ಬೆಳೆಯನ್ನ ಬೆಳೆಸ್ತಾ ಇದ್ದು ಅದನ್ನ ಅಲ್ಲಿಯೇ ಮಲ್ಚ್ ಮಾಡುತ್ತಿದ್ದಾರೆ. ಹಾಗಾಗಿ ತಮ್ಮ ಜಮೀನಿನಲ್ಲಿ ಪೋಷಕಾಂಶಗಳ ಕೊರತೆಯಾಗ್ತಾ ಇಲ್ಲ. ಗಿಡಗಳಿಗೆ ಅಗತ್ಯವಿರುವ ಪ್ರಮುಖ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಿಗುತ್ತಿವೆ ಅಂತಾರೆ ಕಿರಣ್. 15ರಿಂದ 20 ಅಡಿ ಭೂಮಿನೆಲ್ಲ ಬಗ್ದು ಹೋಲ್ಸ್ ಮಾಡುತ್ತೆ. ಕೆಳಗಿರೋ ಮಣ್ಣನ್ನು ಮೇಲಕ್ಕೆ ತರುತ್ತೆ, ಮೇಲಿರೋ ಮಣ್ಣನ್ನು ಕೆಳಗೆ ತಗೊಂಡು ಹೋಗುತ್ತೆ. ಅಂದರೆ ಈ ಏರಿಯಾದಲ್ಲಿ ಒಂದು 10 ಅಡಿಗೆ 10 ಅಡಿ ಏರಿಯಾದಲ್ಲಿ 1 kg ಎರೆಹುಳು ಇಲ್ಲಿ ವಾಸ ಇದೆ ಅಂದರೆ
ಎರೆಹುಳು ಏನು ಸೈಜ್ ಇರುತ್ತೋ ಅಷ್ಟು ಸೈಜು ಒಂದು ದಿನಕ್ಕೆ ಗೊಬ್ಬರ ಔಟ್ಪುಟ್ ಕೊಡುತ್ತೆ. ಅದು ಡೈಲಿ 1 kg ಗೊಬ್ಬರ ಕೊಡ್ತು ಇಲ್ಲಿ ಎರೆಹುಳು ಈ ಗಿಡಕ್ಕೆ ಅಂತ ಅರ್ಥ. 360 ದಿನಕ್ಕೆ 360 kg ಗೊಬ್ಬರ ಎರೆಹುಳು ಇಲ್ಲಿ ಕೊಟ್ಟಿದೆ ಅಂತ ಅರ್ಥ. ಅಂದರೆ ಅಂಗಡಿಯಿಂದ ನಾವೇನಕ್ಕೆ ಫರ್ಟಿಲೈಸರ್ ತರಬೇಕು, ಇಲ್ಲಿ 360 kg ಒಂದು ಗಿಡಕ್ಕೆ ಎರೆಹುಳು ಕೊಡ್ತಾ ಇದೆ ಅಂದರೆ ಇದು ಎಷ್ಟೇ ದುಡ್ಡಿರೋನಾದ್ರೂ ವ್ಯವಸಾಯ ಮಾಡೋನು ಒಂದು ಗಿಡಕ್ಕೆ 400 kg 300 kg ಗೊಬ್ಬರ ತಂದು ಹಾಕೋಕ್ಕೆ ಸಾಧ್ಯವೇ ಇಲ್ಲ. ಅದು ದೇವರು ಕೊಟ್ಟಿದ್ದಾನೆ ಪ್ರಕೃತಿ ರೂಪದಲ್ಲಿ ಎರೆಹುಳುನಲ್ಲಿ. ಅದಕ್ಕೆ ಅದನ್ನು ರೈತ ಮಿತ್ರ ಅನ್ನೋದು. ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ದ್ರಾಕ್ಷಿ ಬೆಳೆಯಲ್ಲಿ ರೋಗ ಮತ್ತು ಕೀಟದ ಬಾಧೆ ತುಸು ಹೆಚ್ಚೇ ಇರುತ್ತೆ. ದ್ರಾಕ್ಷಿಯಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಕೀಟಗಳಂದ್ರೆ ಕೀಟಗಳು: ಕಾಂಡ ಕತ್ತರಿಸುವ ದುಂಬಿ, ಚಿಕ್ಕಟ್ಟ ದುಂಬಿ, ಹಿಟ್ಟು ತಿಗಣೆ, ಥ್ರೀಪ್ಸ್ ನುಸಿ, ಎಲೆ ತಿನ್ನುವ ಕೀಟ, ಕೆಂಪು ಜೇಡ ನುಸಿ, ಕಣಜದ ಹುಳು, ತೊಗಟೆ ಕೊರೆಯುವ ಕೀಟ, ಕಾಂಡ ಕೊರಕ. ರೋಗಗಳು: ಬೂಜು ತುಪ್ಪಟ ರೋಗ ಮತ್ತು ಚಿಬ್ಬು ರೋಗ ಅಥವಾ ಆಂಥ್ರಾಕ್ನೋಸ್, ಬೂದು ರೋಗ, ದುಂಡಾಣು ಎಲೆ ಚುಕ್ಕೆ ರೋಗ. ಈ ರೋಗ ಮತ್ತು ಕೀಟಗಳ ನಿಯಂತ್ರಣಕ್ಕೆ ವಿವಿಧ ಕೀಟನಾಶಕಗಳನ್ನು ಸಿಂಪಡಿಸಬೇಕಾಗುತ್ತೆ. ಆದರೆ ನೈಸರ್ಗಿಕ ಕೃಷಿಯಲ್ಲಿ ರೋಗ ಮತ್ತು ಕೀಟಗಳ ನಿಯಂತ್ರಣಕ್ಕೆ ನೈಸರ್ಗಿಕ ಕೀಟನಾಶಕಗಳನ್ನು ಬಳಸಲಾಗುತ್ತೆ. ಸಾಮಾನ್ಯವಾಗಿ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ. ಹಾಗಾಗಿ ರೋಗ ಮತ್ತು ಕೀಟದ ಸಮಸ್ಯೆ ಕಡಿಮೆ ಇರುತ್ತೆ. ಇದರ ಹೊರತಾಗಿಯೂ ರೋಗ ಮತ್ತು ಕೀಟ ಬಾಧೆ ಕಾಣಿಸ್ಕೊಂಡಾಗ ನೈಸರ್ಗಿಕ ವಿಧಾನದಲ್ಲೇ ರೋಗ ಮತ್ತು ಕೀಟ ನಿಯಂತ್ರಣ ಮಾಡಿಕೊಳ್ತಿದ್ದೀವಿ ಅಂತಾರೆ ಕಿರಣ್. ಈ ಗಿಡದಲ್ಲಿ ರೋಗ ಬರಲ್ಲ ಅಂತೇನಿಲ್ಲ. ರೋಗ ಎಷ್ಟೇ ತಡ್ಕೊಂಡ್ರೂ ತುಂಬ ಮಳೆ ಬಂದಾಗ, ತುಂಬ ಕ್ಲೈಮೇಟು ಪರಿಸ್ಥಿತಿಗಳು ಚೇಂಜ್ ಆದಾಗ ವಾತಾವರಣದಲ್ಲಿ ಇದಕ್ಕೂ ರೋಗ ಬರೋ ಚಾನ್ಸ್ ಇರುತ್ತೆ. ಆಗ ನಾವೇನು ಮಾಡ್ತೀರಿ ಅಂದರೆ ಈ ಪೆಸ್ಟ್ ಕಂಟ್ರೋಲಿಗೆ ಬಂದು ನಮ್ಮ ದೇಸಿ ಕೌ ಯೂರಿನ್ನ ಯೂಸ್ ಮಾಡ್ಕೊತೀರಿ. ದೇಸಿ ಕೌ ಯೂರಿನ್ ಯೂಸ್ ಮಾಡಿದ್ರೂ ನಮ್ಮ ಪೆಸ್ಟ್ ಸ್ವಲ್ಪ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಅಂದರೆ ಅದ್ರ ಜೊತೆಗೆ ಸೀಗೆಕಾಯಿ, ನಮ್ಮ ದೇಸಿ ಸೀಗೆಕಾಯಿ ಏನು ಬರುತ್ತೋ ಅದನ್ನ ಹಾಕ್ಕೊತೀರಿ. ನೀಮ್ ಆಯಿಲ್ ಅಂತ ಬರುತ್ತೆ. ನಮ್ಮ ಮನೆ ಹತ್ರ ನಾವು ಬೇವಿನ ಮರ ನೆಟ್ಟಿದ್ದೀರಿ, ನಮ್ಮದು ಫಾರೆಸ್ಟ್ ಇದೆ. ಅಲ್ಲಿ ಕಾಯಿ ಕಿತ್ಕೊಂಬರ್ತೀರಿ, ಅಲ್ಲಿ ಸೊಪ್ಪು ಕಿತ್ಕೊಂಬರ್ತೀರಿ, ಅದನ್ನೆಲ್ಲ ಚೆಚ್ಚಿ ರಸ ತೆಗೆದು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಿ. ಆ ಕೌ ಯೂರಿನ್ ಜೊತೆಗೆ ಅದನ್ನ ಹಾಕ್ಕೊಂಡು ಮತ್ತು ದೇಸಿ ಸೀಗೆಕಾಯಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡಿದಾಗ ನಮಗೆ ಪೆಸ್ಟ್ ಕಂಟ್ರೋಲ್ ಸಿಗುತ್ತೆ. ಇನ್ ಕೇಸ್ ಲಾಸ್ಟ್ಗೆ ಫೈನಲ್ ಇದು ಸ್ವಲ್ಪ ವಿಪರೀತ ಮಳೆ ಆಗಿದ್ದಪ್ಪ, ನಾವೇನಾದರೂ ಹೊಡಿಲೇಬೇಕು ಅಂದಾಗ ನಾವು ಸುಣ್ಣ ಹೊಡಿತೀರಿ. ಸುಣ್ಣನೂ ಅಷ್ಟೇ ಫಂಗಸ್ ವಿರುದ್ಧವಾಗಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಟ್ರೈಕೋಡರ್ಮಾ ಅಂದ್ಬಿಟ್ಟು ಬ್ಯಾಕ್ಟೀರಿಯಾ ಸಿಗುತ್ತೆ, ಆರ್ಗಾನಿಕಲ್ ಬ್ಯಾಕ್ಟೀರಿಯಾ ನಮ್ಮ ಗೌರ್ಮೆಂಟ್ ಸೊಸೈಟಿಗಳಲ್ಲೇ ಸಿಗುತ್ತೆ ಚಿಕ್ಕಬಳ್ಳಾಪುರಲ್ಲಿ. ಅದು 1 kg ಬಂದು 40 - 50 ರೂಪಾಯಿ. ಅದನ್ನು ತಗೊಂಬಂದು ಸ್ಪ್ರೇ ಮಾಡ್ತೀರಿ. ಈ ಥರ ನಾವೇನೇ ಮಾಡಿದ್ರೂ ನೈಸರ್ಗಿಕವಾಗಿ ಸ್ಪ್ರೇ ಮಾಡಿಕೊಂಡು ತೋಟನ ಕಂಟ್ರೋಲಲ್ಲಿ ಇಟ್ಕೊತೀರಿ ಸರ್. ಕೃಷಿಯಲ್ಲಿ ನೀರಿನ ನಿರ್ವಹಣೆ ಅತಿ ಮುಖ್ಯ. ಗಿಡಗಳಿಗೆ ಅಗತ್ಯ ಪ್ರಮಾಣದಲ್ಲಿ ನೀರು ಸಿಗುತ್ತಿರಬೇಕು. ಆದರೆ ಬೇಸಿಗೆಯಲ್ಲಿ ನೀರಿನ ಅಭಾವ ಇರುವ ಪ್ರದೇಶಗಳಲ್ಲಿ ನೀರಿನ ನಿರ್ವಹಣೆ ಕಷ್ಟವಾಗುತ್ತೆ. ಆದರೆ ನೈಸರ್ಗಿಕ ಕೃಷಿ ಮಾಡಿದರೆ ನೀರಿನ ನಿರ್ವಹಣೆ ಅಂಥ ಕಷ್ಟವೇನೂ ಆಗೋದಿಲ್ಲ. ಎರೆಹುಳುಗಳು ಭೂಮಿಯಲ್ಲಿ ರಂಧ್ರ ಕೊರೆದಿರೋದ್ರಿಂದ ನೀರು ಹರಿದು ಹೋಗದೆ ಹೆಚ್ಚಿನ ಪ್ರಮಾಣದ ನೀರು ಭೂಮಿಯಲ್ಲಿ ಇಂಗುತ್ತೆ. ಅದೇ ನೀರು ಗಿಡಗಳಿಗೆ ಲಭ್ಯವಾಗುತ್ತೆ. ಮತ್ತು ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನು ಅಂದರೆ ಅವರು ತುಂಬ ನೀರು ಕೇಳುತ್ತೆ ತೋಟದಲ್ಲಿ, ಯಾಕಂದರೆ ಡ್ರೈ ಆಗುತ್ತೆ. ನಂದು ಎರೆಹುಳು ಯಾವಾಗ ಹೋಲ್ಸಿಟ್ಟಿರುತ್ತೆ ಈ ಮಳೆಗಾಲದಲ್ಲೇ ಎಲ್ಲ ಎಳ್ಕೊಳುತ್ತೆ ನೀರು, ಭೂಮಿನಲ್ಲಿ ಅಂತರ್ಜಲ ಕಾಪಾಡ್ಕೊಳುತ್ತೆ. ಅಂದರೆ ನಾವು ಮೇಲ್ಗಡೆ ನಿಂತಿದ್ದೀರಿ, ಭೂಮಿ ಕೆಳಗಡೆ ಎಲ್ಲ ತೊಟ್ಟಿ ಇದ್ದಂಗೆ ಇರುತ್ತೆ ಅದ್ರ ಹೋಲ್ಸ್ ಮಾಡಿರೋದು. ಯಾವಾಗ ಸಮ್ಮರ್ ಬರುತ್ತೆ ಆ ಹೋಲ್ಸಲ್ಲಿ ಎವಾಪ್ರೇಟ್ ಆಗಿ ನಮ್ಮ ಬೇರಿಗೆ ಸಿಗ್ತಾ ಇರುತ್ತೆ ನೀರಿನ ಅಂಶ. ಉತ್ತಮ ಫಸಲು ಬರಬೇಕಂದ್ರೆ ಜಮೀನಲ್ಲಿ ಕಳೆ ನಿಯಂತ್ರಣ ಮಾಡೋದು ಅಗತ್ಯ. ಅದಕ್ಕಾಗಿ ಕಳೆ ಕೀಳುವ ಮೂಲಕ ಅಥವಾ ಕಳೆನಾಶಕಗಳನ್ನು ಬಳಸಿ ಕಳೆ ನಿಯಂತ್ರಣ ಮಾಡಲಾಗುತ್ತೆ. ಆದರೆ ನೈಸರ್ಗಿಕ ಕೃಷಿಯಲ್ಲಿ ಕಳೆ ನಿಯಂತ್ರಣಕ್ಕೆ ಹಲವು ವಿಧಗಳಿವೆ. ಕುರಿ, ಮೇಕೆ, ಕೋಳಿಗಳನ್ನು ಸಾಕಿಕೊಂಡ್ರೆ ಅವುಗಳೇ ಕಳೆ ನಿಯಂತ್ರಣ ಮಾಡುತ್ತವೆ. ಇಲ್ಲವೇ ಕಳೆಗಳು ಬೆಳೆದಂತೆ ಅವುಗಳನ್ನು ಕತ್ತರಿಸಿ ಜಮೀನಿಗೆ ಸೇರಿಸಿದರೆ ಎರೆಹುಳುಗಳಿಗೆ ಅವು ಆಹಾರವಾಗಿ ಗೊಬ್ಬರವಾಗಿ ಪರಿವರ್ತಿತ ಆಗುತ್ತೆ. ನಾವು ಜಮೀನಿನಲ್ಲಿ ಉಳುಮೆ ಮಾಡೋದೇ ಇಲ್ಲ, ಕಳೆ ಜಮೀನಿನಲ್ಲಿ ಇರಬೇಕು ಎಂಬುದು ಕಿರಣ್ ಅವರ ಅಭಿಪ್ರಾಯ. ಕಳೆ ರೈತನ ಕಳೆ, ಅದು ಕಳೆನ ತೆಗೆದು ಬಿಸಾಕಬೇಕು, ಅದಕ್ಕೆ ಮದ್ದೊಡೆದು ಕ್ಲೀನ್ ಮಾಡಬೇಕು, ಈ ಕಾನ್ಸೆಪ್ಟ್ ನಮ್ಮಲ್ಲಿಲ್ಲ. ಇದೊಂಥರ ಮಲ್ಚಿಂಗ್ ಆಗಿನೂ ಕೆಲಸ ಮಾಡುತ್ತೆ. ಡೈರೆಕ್ಟಾಗಿ ಬಿಸಿಲು ಭೂಮಿ ಮೇಲೆ ಬಿಟ್ಕೊಡಲ್ಲ, ಲೈವ್ ಮಲ್ಚಿಂಗ್ ಅಂತಾರೆ ಇದನ್ನು. ಒಂದು ಹಂತಕ್ಕೆ ಬಂದಾಗ ಅದನ್ನು ಕಟಾವು ಮಾಡಿದ್ರೆ ಅದು ಭೂಮಿಗೆ ಸೇರಿಸಿದ್ರೆ ಹಸಿರೆಲೆ ಗೊಬ್ಬರ ಕನ್ವರ್ಟ್ ಆಗುತ್ತೆ. ಇನ್ನು ನೈಸರ್ಗಿಕ ಕೃಷಿಯಲ್ಲಿ ತೊಡಗಿಸಿಕೊಂಡ್ರೆ ಜಮೀನಿನಲ್ಲಿ ಹೆಚ್ಚು ಕೆಲಸ ಇರೋದಿಲ್ಲ. ಪೋಷಕಾಂಶ ನಿರ್ವಹಣೆಗೆ ಆಗಾಗ್ಗೆ ಜೀವಾಮೃತ ನೀಡಿದ್ರೆ ಸಾಕಾಗುತ್ತೆ. ಇನ್ನುಳಿದ ಕೆಲಸವನ್ನ ಎರೆಹುಳುಗಳೇ ಮಾಡುತ್ತವೆ. ದ್ರಾಕ್ಷಿ ಬೆಳೆಯಲ್ಲಂತೂ ನಿರ್ವಹಣೆ ಸಾಕಷ್ಟು ಕಡಿಮೆ ಇರುತ್ತೆ. ದ್ರಾಕ್ಷಿಯಲ್ಲಿ ಪ್ರೂನಿಂಗ್ ಅಥವಾ ಚಾಟಣಿ ಮಾಡುವಾಗ ಕೆಲಸಗಾರರು ಬೇಕಾಗುತ್ತೆ. ಉಳಿದಂತೆ ದ್ರಾಕ್ಷಿ ಕಟಾವಿನ ಸಂದರ್ಭದಲ್ಲಿ ಅಗತ್ಯಕ್ಕೆ ತಕ್ಕಂತೆ ಕೆಲಸಗಾರರು ಬೇಕಾಗುತ್ತೆ. ಇನ್ನುಳಿದ ಸಂದರ್ಭದಲ್ಲಿ ರೈತರ ಕುಟುಂಬಸ್ಥರೇ ತೋಟದಲ್ಲಿ ಕೆಲಸ ಮಾಡಿಕೊಳ್ಬಹುದು ಅಂತಾರೆ ಕಿರಣ್. ಸರ್, ನಾರ್ಮಲ್ಲಾಗಿ ಇದಕ್ಕೆ ತುಂಬ ಜನ ಬೇಕಾಗಲ್ಲ.
ಅದರಲ್ಲಿ ನಾವು ಮನೆಯವರೇ ಇರೋದ್ರಿಂದ ನಮಗೆ ತುಂಬ ಜನ ಅವಶ್ಯಕತೆ ಇಲ್ಲ. ಫರ್ಟಿಲೈಸರ್ ಕೆಮಿಕಲಲ್ಲಿ ನಾನು ದ್ರಾಕ್ಷಿ ಬೆಳಿತೀನಿ ಅನ್ನೋರಿಗೆ ಕೆಮಿಕಲ್ ಸ್ಪ್ರೇ ಮಾಡ್ತಾ ಇರಬೇಕಾಗುತ್ತೆ. ಪ್ರತಿ 3-4 ದಿನಕ್ಕೊಂದು ಸತಿ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಸೂಕ್ಷ್ಮ ಹಣ್ಣು. ಈ ಹಣ್ಣಿಗೆ ತುಂಬ ಈ ಪೆಸ್ಟು ಇನ್ನೊಂದು ಮತ್ತೊಂದು ಫಂಗಸ್ಸು ಇದೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಯಾವಾಗ ಅವರು ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇರ್ತಾರೋ ಮಣ್ಣಿನಲ್ಲಿ ಇಮ್ಯುನಿಟಿ ಪವರ್ ಯಾವಾಗ ಇರಲ್ವೋ ತುಂಬ ರೋಗ ಬರುತ್ತೆ. ಅವ್ರು ತುಂಬ ಸ್ಪ್ರೇ ಮಾಡಬೇಕಾಗುತ್ತೆ ಕೆಮಿಕಲ್ಸು. ಆಗ ಅವ್ರಿಗೆ ಲೇಬರ್ಸ್ ಅಗತ್ಯತೆ ಇರುತ್ತೆ. ನೈಸರ್ಗಿಕ ಕೃಷಿಯಲ್ಲಿ ಬೆಳೆದ ಎಲ್ಲ ಬೆಳೆಗಳಿಗೆ ಉತ್ತಮ ಬೇಡಿಕೆ ಇದ್ದೇ ಇದೆ. ನೈಸರ್ಗಿಕ ಕೃಷಿಯಲ್ಲಿ ಬೆಳೆದ ಬೆಂಗಳೂರು ಬ್ಲೂ ದ್ರಾಕ್ಷಿಗೂ ಬೇಡಿಕೆ ಹೆಚ್ಚೇ ಇದ್ದು, ಕಿರಣ್ ಅವರು ತಾವು ಬೆಳೆದ ಅಷ್ಟೂ ದ್ರಾಕ್ಷಿಯನ್ನ ಉತ್ತಮ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ. ಸಾಮಾನ್ಯ ವಿಧಾನದಲ್ಲಿ ದ್ರಾಕ್ಷಿ ಬೆಳೆಯೋದಕ್ಕೂ ಮತ್ತು ನೈಸರ್ಗಿಕ ಕೃಷಿಯಲ್ಲಿ ದ್ರಾಕ್ಷಿ ಬೆಳೆಯೋದಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ನೈಸರ್ಗಿಕ ವಿಧಾನದಲ್ಲಿ ಬೆಂಗಳೂರು ಬ್ಲೂ ದ್ರಾಕ್ಷಿ ಬೆಳೆಯಲು ಖರ್ಚು ಸಾಕಷ್ಟು ಕಡಿಮೆಯಾಗುತ್ತೆ. ಈ ವಿಧಾನದಲ್ಲಿ ಗೊಬ್ಬರ ಮತ್ತು ಕೀಟನಾಶಕಗಳಿಗೆ ಖರ್ಚು ಮಾಡಬೇಕಿಲ್ಲ. ಕೆಲಸಗಾರರ ಬಳಕೆ ಸಹ ಕಡಿಮೆ ಇರುತ್ತೆ. ಹಾಗಾಗಿ ಎಕರೆಗೆ 8,000 to 10,000 ರೂಪಾಯಿ ಖರ್ಚು ಮಾತ್ರ ಬರುತ್ತೆ ಅಂತಾರೆ ಕಿರಣ್. ಇನ್ನು ನೈಸರ್ಗಿಕ ಕೃಷಿಯಲ್ಲಿ ಬೆಳೆಸಿದ ಗಿಡಗಳು ಆರೋಗ್ಯಯುತವಾಗಿರುತ್ತವೆ. ಹಾಗಾಗಿ ಈ ದ್ರಾಕ್ಷಿ ಗಿಡಗಳಿಂದ ಕನಿಷ್ಠ 15 to 20 ವರ್ಷ ಫಸಲು ಪಡೆಯಬಹುದು. ಅದೇ ರಾಸಾಯನಿಕ ಕೃಷಿಯಲ್ಲಿ ಬೆಳೆಸಿದ ದ್ರಾಕ್ಷಿಯಲ್ಲಿ ರೋಗ ಮತ್ತು ಕೀಟಬಾಧೆ ಹೆಚ್ಚಿರೋದ್ರಿಂದ ಆಗಾಗ್ಗೆ ಹಳೆಯ ಗಿಡಗಳನ್ನು ತೆಗೆದು ಹೊಸ ಗಿಡಗಳನ್ನು ನಾಟಿ ಮಾಡಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ. ಆದರೆ ಹೊಸ ಸಸಿಗಳನ್ನು ನಾಟಿ ಮಾಡಿದ್ರೆ ಮೊದಲ 1 to 2 ವರ್ಷ ರೈತರಿಗೆ ಆದಾಯ ದೊರೆಯೋದಿಲ್ಲ. ಹಾಗಾಗಿ ರೈತರಿಗೆ ನಷ್ಟವೇ ಹೆಚ್ಚು ಎನ್ನುವುದು ಕಿರಣ್ ಅವರ ಸ್ವ ಅನುಭವ. ನಾವು ಬೆಳೆ ಬೆಳೆಯೋದ್ರಲ್ಲಿ ನಮಗೀಗ ಒಂದು ಹೊಸ್ದಾಗಿ ನಾವು ಗಿಡ ಉಣಿದ್ದೀರಿ ಅಂದರೆ ಒಂದು 3-4 ವರ್ಷ ಕೆಮಿಕಲ್ಲೂ ಚೆನ್ನಾಗಿ ಈಲ್ಡೆ ಬರುತ್ತೆ, ಎಲ್ಲ ಸರಿ ಇರುತ್ತೆ. 3-4 ವರ್ಷದ ನಂತರ ತೋಟನೇ ಔಟ್ ಆಗೋಗುತ್ತೆ, ಗಿಡ ಕಟ್ ಮಾಡಿ ಬಿಸಾಕಬೇಕಾಗುತ್ತೆ. ಅಂದರೆ ಇದು ಕೇಜ್ ಬಂದು 2008ರಲ್ಲಿ ನೆಟ್ಟಿರೋದು, ಅಂದರೆ ಈಗ 22, ಆಲ್ಮೋಸ್ಟ್ 14 ವರ್ಷ ಆಯಿತು. ಈ ಗಿಡ ನೋಡಿದ್ರೆ ಒಂದು 3 ವರ್ಷದ ಗಿಡ ಇದ್ದಂಗಿದೆ. ಅಂದರೆ ಇದಕ್ಕೆ ಇನ್ನೂ ಏಜು ಇನ್ನೂ 30 ವರ್ಷ ಇದಕ್ಕೆ ಎಕ್ಸ್ಟ್ರಾ ಇದೆ. ಅದೇ ನಾವು ಕೆಮಿಕಲಲ್ಲಿ ಇಷ್ಟೊತ್ತಿಗೆ ಗಿಡ ಕಟ್ ಮಾಡೋ ಲೆವೆಲ್ಗೆ ಬಂದುಬಿಟ್ಟಿರ್ತಾ ಇತ್ತು, ಏಜ್ ಆಗಿಬಿಟ್ಟಿರ್ತಾ ಇತ್ತು. ಅಂದರೆ ಬೇಗನೆ ಏಜ್ ಆಗೋ ಚಾನ್ಸಸ್ ಇರುತ್ತೆ ಗಿಡಕ್ಕೆ. ನ್ಯಾಚುರಲ್ ಆಗಿದ್ದರೆ ಅದಕ್ಕೆ ಲೈಫ್ ಸ್ವಲ್ಪ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ. ಬೆಂಗಳೂರು ಬ್ಲೂ ದ್ರಾಕ್ಷಿಗೆ ಫಿಕ್ಸೆಡ್ ಬೆಲೆ ಕೆಜಿಗೆ 100 ರೂಪಾಯಿ. ದ್ರಾಕ್ಷಿಗೆ ಮಾರುಕಟ್ಟೆಯಲ್ಲಿ ಎಲ್ಲ ಕಾಲದಲ್ಲೂ ಒಂದೇ ಬೆಲೆ ಸಿಗೋದಿಲ್ಲ. ಮಾರುಕಟ್ಟೆಗೆ ಆವಕ ಹೆಚ್ಚಾದಾಗ ಬೆಲೆ ಕಡಿಮೆ ಆಗುತ್ತೆ, ಆವಕ ಕಡಿಮೆ ಇದ್ದಾಗ ಬೆಲೆ ಹೆಚ್ಚಿರುತ್ತೆ. ಆದರೆ ಬಹುತೇಕ ರೈತರಿಗೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಸಿಗೋದೇ ಇಲ್ಲ. ಆದರೆ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದ ದ್ರಾಕ್ಷಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ. ಜೊತೆಗೆ ಮಾರುಕಟ್ಟೆಗೆ ಯಾವುದೇ ತೊಂದರೆ ಇಲ್ಲ. ಬೆಂಗಳೂರಲ್ಲಿ ಸಾವಯವ ಮಳಿಗೆಗಳು ಹೆಚ್ಚಿದ್ದು ಸಾವಯವ ಉತ್ಪನ್ನಗಳಿಗೆ ಬೇಡಿಕೆ ಇದ್ದೇ ಇರುತ್ತೆ. ತಾನು ಬೆಳೆದ ದ್ರಾಕ್ಷಿಯನ್ನ ನೀಟಾಗಿ ಪ್ಯಾಕ್ ಮಾಡಿ ಸಾವಯವ ಮಳಿಗೆಗಳು, ಸಾವಯವ ಕಂಪನಿಗಳಿಗೆ ನೀಡುತ್ತೇವೆ. ನಮ್ಮ ತೋಟದ ದ್ರಾಕ್ಷಿಗೆ ಫಿಕ್ಸೆಡ್ ಬೆಲೆ ಸಿಗುತ್ತೆ ಅಂತಾರೆ ಕಿರಣ್. ಫಸ್ಟು ಇದು ನ್ಯಾಚುರಲ್ ಆಗಿ ಮಾಡಬೇಕು ಅಂತ ಬಂದಾಗ ಇದಕ್ಕೊಂದು ಸಪ್ರೇಟ್ ಮಾರ್ಕೆಟ್ ಇದೆ. ದಿನ ಕಳೆದಂಗೆ ನಮ್ಮನ್ನು ಹುಡ್ಕೊಂಬಂದರು ಆರ್ಗಾನಿಕ್ ಕಂಪನೀಸ್ ಅವರು. ಆಗ ಸೇಮ್ ಟೈಮು ನಮಗೆ ಒಬ್ಬರಿಂದ ಒಬ್ಬರು ಪರಿಚಯ ಆಗಿಬಿಟ್ಟು ಈಗ ಬ್ಯಾಂಗ್ಳೂರಲ್ಲಿ ಈ ಮ್ಯಾಪಲ್ ಟ್ರೀ, ಫಾರ್ಮಿಸನ್ನು, ಸಹಜ ಆರ್ಗಾನಿಕ್ಸು, ಫಾರ್ಮ್ ಫ್ರೆಶ್ಶು, ಹೆಲ್ತಿ ಬುದ್ಧ, ಈ ಥರ ತುಂಬ ಒಂದು 12 to 15 ಆರ್ಗಾನಿಕ್ ಕಂಪ್ನೀಸು ನಾವು ಎಲ್ಲ ಟೈಅಪ್ ಆಗಿರ್ತೀರಿ. ಇದಲ್ಲದೆ ಹೈದ್ರಾಬಾದ್ಗೆ ಹೋಗುತ್ತೆ ನಮ್ಮದು, ಮೈಸೂರಿಗೆ ಹೋಗುತ್ತೆ, ಬಾಂಬೆಗೆ ಹೋಗುತ್ತೆ, ಹುಬ್ಳಿಗೆ ಹೋಗುತ್ತೆ. ನಂದು ದ್ರಾಕ್ಷಿ ವಾರಕ್ಕೆ 2 ಸತಿ, ಒಂದು ಸೋಮವಾರ ಒಂದು ಗುರುವಾರ, 2 ಟ್ರಿಪ್ಪು ನನ್ನ ಗಾಡಿ ಇಲ್ಲಿಂದ ಹೋಗುತ್ತೆ. ಯಾರ್ಯಾರು ಎಷ್ಟೆಷ್ಟು ನನಗೆ ಆರ್ಡ್ರ್ ಹಾಕಿರ್ತಾರೋ ಆ ಜಾಗದಲ್ಲಿ ಅಷ್ಟಷ್ಟು ಇಳಿಸ್ಬಿಟ್ಟು ಹೋಗ್ಬಿಡ್ತಾರೆ. ನಂದು ಫಿಕ್ಸ್ಡ್ ಪ್ರೈಸ್ ಇರುತ್ತೆ. ಇದು 100 ರೂಪಾಯಿ 1 kgಗೆ. ಅಂದರೆ ಕೆಮಿಕಲ್ ತೋಟದಲ್ಲಿ ಅದು 5 ರೂಪಾಯಿ ಇದ್ದರೂ ನಂದು 100 ರೂಪಾಯಿ, ಅದು 50 ಇದ್ದರೂ ನಂದು 100 ರೂಪಾಯಿ. ನಂದೊಂಥರ ಫಿಕ್ಸೆಡ್ ಪ್ರೈಸು. 1 ಎಕರೆಗೆ 12 to 14 ಲಕ್ಷ ರು ಲಾಭ. ಕೇಳಿದ್ರಲ್ಲ, ಕಿರಣ್ ಅವರು ಬೆಳೆದ ದ್ರಾಕ್ಷಿಗೆ ಫಿಕ್ಸೆಡ್ ಬೆಲೆ ಸಿಗುತ್ತೆ. ಇನ್ನು ಇವರು ತಮ್ಮ ತೋಟದಲ್ಲಿ ಖರ್ಚು ಮಾಡ್ತಾ ಇರೋದು ಕೆಲವೇ ಸಾವಿರ ರೂಪಾಯಿಗಳು. ಹಾಗಾಗಿ ಎಷ್ಟೇ ಬೆಳೆ ಬಂದರೂ ಇವರಿಗೆ ಹೆಚ್ಚಿನ ಲಾಭ ಸಿಕ್ಕೇ ಸಿಗುತ್ತೆ. ಕಿರಣ್ ಅವರು ತಾವು ಬೆಳೆದ ದ್ರಾಕ್ಷಿಯನ್ನ ಪ್ಯಾಕ್ ಮಾಡಿ ಮಳಿಗೆ ಮತ್ತು ಕಂಪನಿಗಳಿಗೆ ತಲುಪಿಸ್ತಿದ್ದಾರೆ. ಹಾಗಾಗಿ ಪ್ಯಾಕೇಜಿಂಗ್ ಖರ್ಚು, ಸಾಗಣೆ ವೆಚ್ಚ ಕಳೆದು ನನಗೆ 1 ಎಕರೆಯಲ್ಲಿ ವರ್ಷಕ್ಕೆ ಸುಮಾರು 12 to 14 ಲಕ್ಷ ರು ಲಾಭ ಸಿಗುತ್ತೆ ಅಂತಾರೆ ಕಿರಣ್. ಇನ್ನು ಇವರು 3 ಎಕರೆಯಲ್ಲಿ ವರ್ಷಕ್ಕೆ 35 ಲಕ್ಷದಿಂದ 40 ಲಕ್ಷ ರು ಲಾಭ ಪಡಿತಾ ಇದ್ದಾರೆ. ಅಂದರೆ 1 ವರ್ಷದಲ್ಲಿ 2 ಸತಿ ಇದು ಕ್ರಾಪ್ ಬರುತ್ತೆ. ಇದನ್ನು 2 ಸತಿ ಬಂದಾಗೂ 2 ಸತಿನೂ ಒಳ್ಳೆ ಈಲ್ಡೆ ಬರುತ್ತೆ. ಅಂದರೆ 1 ಎಕರೆನಲ್ಲಿ ಒಂದು 8 to 10 ಟನ್ ಈಲ್ಡ್ ತೊಗೊಬೋದು. ಅಂದರೆ ಈಗ ನಾನು ಒಂದು 8 ಟನ್ ಈಲ್ಡ್ ತೊಗೊಂಡಿದ್ದೀನಿ ಅಂದರೆ 1 ಎಕರೆನಲ್ಲಿ ನನಗೆ 8 ಲಕ್ಷ ರೂಪಾಯಿ ಇನ್ಕಮ್ ಬಂತು ಅಂತ. ಇನ್ವೆಸ್ಟ್ಮೆಂಟು ಅಂದರೆ ಅಲ್ಲಿ ನಂದು 8 to 10 ಸಾವಿರ ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ.
ಈ 8ರಿಂದ 10 ಲಕ್ಷದಲ್ಲಿ ನಂದು ಸ್ವಲ್ಪ ನನ್ನ ಬಾಕ್ಸಸ್ ನನ್ನದೇ BTS ನ್ಯಾಚುರಲ್ ಫಾರ್ಮ್ ಅಂದ್ಬಿಟ್ಟು ನನ್ನದೇ ಬಾಕ್ಸಸ್ ಇರುತ್ತೆ. ಆ ಬಾಕ್ಸ್ಗೆ ಒಂದಷ್ಟು ದುಡ್ಡು ಆಗುತ್ತೆ. ಆಮೇಲೆ ನಾನು ಕಳಿಸ್ಕೊಡೋ ಟ್ರಾನ್ಸ್ಪೋರ್ಟ್ಗೆ ಇದೆಲ್ಲ 10 ಲಕ್ಷದಲ್ಲಿ ಒಂದು 3 ಲಕ್ಷ ಬಿಟ್ಟರೆ 7 ಲಕ್ಷ ನನಗೆ ಸಿಗುತ್ತೆ. 7 ಲಕ್ಷದಲ್ಲಿ 7 ಲಕ್ಷ ಒಂದು ವರ್ಷದಲ್ಲಿ 2 ಬೆಳೆ ಅಂದರೆ 12ರಿಂದ 14 ಲಕ್ಷ ರೂಪಾಯಿ ಒಂದು ಎಕರೆನಲ್ಲಿ ನ್ಯಾಚುರಲ್ ಫಾರ್ಮಿಂಗಲ್ಲಿ ನಾನು ಅರ್ನ್ ಮಾಡ್ತಾಯಿದ್ದೀನಿ ಸರ್. ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಉತ್ತಮ ಲಾಭ ಸಿಗುತ್ತೆ ಎಂದು ಎಲ್ಲರೂ ನೈಸರ್ಗಿಕ ಕೃಷಿ ಮಾಡಲು ಸಾಧ್ಯ ಆಗೋದಿಲ್ಲ. ನೈಸರ್ಗಿಕ ಕೃಷಿ ಮಾಡಲು ಬದ್ಧತೆ ಇರಬೇಕು. ಕೇವಲ 6 ತಿಂಗಳು 1 ವರ್ಷ ಮಾಡಿ ಯಾವುದೇ ಫಲಿತಾಂಶ ಸಿಗಲಿಲ್ಲ ಅಂತ ನೈಸರ್ಗಿಕ ಕೃಷಿಯಿಂದ ಹಿಂದೆ ಸರಿಯುವಂತಿಲ್ಲ. ಇದಕ್ಕೆ ಸ್ವಲ್ಪ ಸಮಯ ಕೊಡಬೇಕು. ಭೂಮಿ ಹೆಚ್ಚು ಫಲವತ್ತಾದಂತೆ ಇಳುವರಿಯೂ ಹೆಚ್ಚುತ್ತೆ, ಆದಾಯವೂ ಹೆಚ್ಚುತ್ತೆ ಅನ್ನೋದು ಕಿರಣ್ ಅಭಿಪ್ರಾಯ. 10 ಗುಂಟೆಯಿಂದನೂ ಶುರು ಮಾಡ್ಬೋದು, 10 ಎಕರೆನಲ್ಲೂ ಶುರು ಮಾಡ್ಬೋದು. ಅಂದರೆ ಡೆಡಿಕೇಟ್ ನಾನು ಮಾಡ್ತೀನಪ್ಪ ಅನ್ನೋದೊಂದು ಅಗಾಧವಾದ ನಂಬಿಕೆ ನಿಮ್ಮಲ್ಲಿರಬೇಕು. ಫಸ್ಟ್ 2-3 ವರ್ಷ ನಿಮ್ಗೆ ಲಾಸ್ ಆದರೂ ತಡ್ಕೊಳ್ಬೇಕು. ಅದರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು. ನೀವು ಆರ್ಥಿಕವಾಗಿ ಬಲಾಢ್ಯರಾಗಿದ್ದರೆ ನೀವು 10 ಎಕರೆನೂ ಒಂದೇ ಸತಿ ಮಾಡ್ಬೋದು. ಅಂದರೆ ಡೆಡಿಕೇಶನ್ ಇಂಪಾರ್ಟೆಂಟು. ಇದೇನೋ ನನಗೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಒಂದೇ ವರ್ಷದಲ್ಲಿ ನೀವು ಜಾಗ ಖಾಲಿ ಮಾಡಿದ್ರೆ ಅದು ನ್ಯಾಚುರಲ್ ಫಾರ್ಮಿಂಗ್ ಆಗಲ್ಲ. ಸತತವಾಗಿ ಪರಿಶ್ರಮ ಇದ್ದರೆ ನೀವು ಎಷ್ಟು ಎಕರೆನಲ್ಲಿ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಇದು 10 ಗುಂಟೆನ ಆಗ್ಬೋದು, ಇಲ್ಲ 10 ಎಕರೆನಲ್ಲಾದರೂ ಆಗ್ಬೋದು. ಅಪ್ ಟು ಯುವರ್ ಚಾಯ್ಸು, ಯುವರ್ ಡೆಡಿಕೇಶನ್ನು. ದ್ರಾಕ್ಷಿಯಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಬಳಸೋದ್ರಿಂದ ದ್ರಾಕ್ಷಿ ಹಣ್ಣಿನಲ್ಲೂ ರಾಸಾಯನಿಕದ ಅಂಶ ಉಳಿದುಕೊಂಡು ಅದು ಹಣ್ಣು ತಿನ್ನುವವರ ದೇಹ ಸೇರುತ್ತೆ. ಇದರಿಂದ ಹಲವು ಆರೋಗ್ಯದ ತೊಂದರೆಗಳು ಕಾಡುತ್ತವೆ. ನಾವು ಗಿಡಗಳಿಗೆ ಏನನ್ನ ಕೊಡ್ತೀವೋ ಅದೇ ನಮಗೆ ಮರಳಿ ಬರುತ್ತೆ. ಆರೋಗ್ಯ ಚೆನ್ನಾಗಿರ್ಲಿ ಎಂದು ನಾವು ಹಣ್ಣನ್ನ ತಿಂತೀವಿ. ಅದೇ ಹಣ್ಣು ತಿಂದು ಆರೋಗ್ಯ ಕೆಡುವಂತಿದ್ರೆ ಅದನ್ನ ತಿಂದು ಏನ್ ಲಾಭ? ಹಾಗಾಗಿ ರಾಸಾಯನಿಕ ಮುಕ್ತ ಕೃಷಿಗೆ ಹೆಚ್ಚಿನ ಒತ್ತು ಕೊಡಬೇಕು ಎಂದು ಕಿರಣ್ ಅವರ ಮನವಿ. ಈ ವಿಧಾನದಲ್ಲಿ ದ್ರಾಕ್ಷಿ ಬೆಳೆದು ಎಕರೆಗೆ 10 ಲಕ್ಷಕ್ಕೂ ಹೆಚ್ಚಿನ ಲಾಭ ಪಡಿಬಹುದು. ಇದಾಗಿತ್ತು ಇವತ್ತಿನ ಕೃಷಿ ಖಜಾನೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.